ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, 2 ಕೊರಿಂಥಿ 4ನೇ ಅಧ್ಯಾಯ, 2 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 3 ಹಾಗೂ 4 ನಾವೀಗ ಓದೋಣ. 2 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 3 ಹಾಗೂ 4. ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದೆ. ಮರೆಯಾಗಿದ್ದರೆ ಹಾಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದ್ದರೆ ಹಾಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. 4ನೇ ವಾಕ್ಯ, ಇವರು ವಿಶ್ವಾಸಿಸುವುದಿಲ್ಲ ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಪ್ರೈಸ್ ದಿ ಲಾರ್ಡ್. ಇವರನ್ನು ಕುರುಡಾಗಿಸಿದೆ. ಏಕೆಂತ ಹೇಳಿದ್ರೆ, ನಾನು ಏನಕ್ಕೆ ಈ ಒಂದು ವಾಕ್ಯ ನನಗೆ ತಿಳಿಯಪಡಿಸ್ಬೇಕು ಅಂತ ಹೇಳಿದ್ರೆ, ಈ ದಿನಗಳಲ್ಲಿ ತುಂಬಾ 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 ಈ ಲೋಕದ ನಿತ್ಯ ದೈವವು ಜನರ ಮನಸ್ಸನ್ನ ಮಂಕಾಗಿಸ್ತಾ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಈ ಮುಸುಕು ಅಂತ ಹೇಳಿದ್ರೆ ಮರೆಮಾಚುವುದು, ಸತ್ಯವನ್ನ ಮರೆಮಾಚುವುದು ಅಥವಾ ಒದಿಕೆಯಾಗಿ ಮುಚ್ಚಿಡೋದು, ಹಾಗೆ ಒದಿಕೆಯಾಗಿ ಮುಚ್ಚಿಡೋದು. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇವರು ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನ ಇಡೀ ಲೋಕದ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ದೇವರ ಪ್ರತಿರೂಪವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನ ಇಡೀ ಲೋಕದ ಜನರು ಕಾಣಬೇಕು ಎಂಬ ದೃಷ್ಟಿಯಲ್ಲಿ ದೇವರು ಪೋಪ್ ಅಂದ್ರೆ ನಮ್ಮ ಜಗದ್ಗುರುಗಳು, ಅಲ್ಲಿಂದ ಹಿಡಿದು ಪೋಪ್ ಜಗದ್ಗುರುಗಳು, ಅದಾದ್ಮೇಲೆ ಕಾರ್ಡಿನಲ್ಸ್ಗಳು, ಅದಾದ್ಮೇಲೆ ಯಾಜಕರು, ಬಿಷಪ್ಗಳು, ಅದಾದ್ಮೇಲೆ ಕನ್ಯಾಶ್ರೀಗಳು, ಅದಾದ್ಮೇಲೆ ಬೋಧಕರು, ಇವರೆಲ್ಲರನ್ನ ಆರಿಸಿಕೊಂಡು ಅಧಿಕಾರವನ್ನು ಕೂಡ ಕೊಟ್ಟರು. ಅದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆಯ ಬೆಳಕನ್ನ ಇಡೀ ಲೋಕದ ಜನರು ಕಾಣಬೇಕು ಎಂಬುದಾಗಿ. ಆಮೇನ್. ಇಡೀ ಲೋಕದ ಜನರು ಕಾಣಬೇಕು. ಯಾಕೆಂತ ಹೇಳಿದ್ರೆ, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 18-23 ಅಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಲೋಕದಲ್ಲಿರುವ ಪಾಪಿ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯ ಆ ಬೆಳಕನ್ನು ಕಂಡು ಅವನು ತಾನು ಮಾಡಿದ ಪಾಪಗಳನ್ನೆಲ್ಲ ಬಿಟ್ಟು ಮಾನಸಾಂತರಗೊಂಡು ನೂತನ ಸೃಷ್ಟಿಯಾಗಿ, ವಾಕ್ಯ ಹೇಳುತ್ತೆ 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 17ರಲ್ಲಿ ನಾವು ಓದ್ತೀವಿ,
2 ಕೊರಿಂಥೀಲಿ 10ನೇ ಅಧ್ಯಾಯ 17ನೇ ವಾಕ್ಯ ಅನ್ಕೊಳ್ತೀನಿ. ಈ ಒಂದು ನಿಮಿಷ. 5:17. ಯಾರಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಒಬ್ಬ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯ ಬೆಳಕನ್ನ ಕಾಣ್ತಾನೋ, ಅವನು ಪಡೆದುಕೊಳ್ತಾನೋ ಅಥವಾ ಅವನು ಅದನ್ನ ಅನುಭವಿಸ್ತಾನೋ, ಆಗ ಅವನು ಹಳೆಯದನ್ನೆಲ್ಲ ಬಿಟ್ಟು ಹೊಸ ಜನ್ಮವನ್ನು ಅವನು ಪಡ್ಕೊಳ್ತಾನೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು. ಪ್ರೈಸ್ ದಿ ಲಾರ್ಡ್. ಬೋಧಕರನ್ನ ಆರಿಸ್ಕೊಂಡ್ರು, ಎಲ್ಲರನ್ನ ಆರಿಸ್ಕೊಂಡ್ರು, ಯಾಜಕರನ್ನ ಆರಿಸ್ಕೊಂಡ್ರು, ದೀಕ್ಷಾಸ್ಥಾನ ಕೊಟ್ಟರು, ಇವರನ್ನ ಕ್ರೈಸ್ತರು ಅಂತ ಕರೆದ್ರು. ಕ್ರೈಸ್ತರೆಲ್ಲರೂ ಬೆಳಕಾಗಿ ಜೀವಿಸಬೇಕು ಎಂಬ ಏನಕ್ಕೆ ಬೆಳಕು? ಆ ಕ್ರೈಸ್ತರು ಎಂಬ ಆ ಬೆಳಕು, ಕ್ರಿಸ್ತ ಎಂಬ ಬೆಳಕನ್ನ ಲೋಕದ ಕಟ್ಟ ಕಡೆಗೆ ತಗೊಂಡೋಗಿ. ಆದರೆ ಈ ದಿನದಲ್ಲಿ ಆ ರೀತಿ ನಡೀತಾ ಇಲ್ಲ, ಎಲ್ಲ ಮುಸುಕು ಆಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆಯನ್ನು ಕಾಣದಂತೆ ಲೋಕದ ಮಿಥ್ಯವು ಏನ್ ಮಾಡ್ತಾ ಇದೆ? ಆ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನು ಕಾಣದಂತೆ ಬೇರೆ ಕಡೆ ಅವರ ಮನಸ್ಸನ್ನ ಮಂಕಾಕಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನೋಡಿಲ್ವಾ, 4ನೇ ವಾಕ್ಯ ಹೇಳುತ್ತೆ, ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನ ಮಂಕಾಗಿಸಿದೆ. ಅದಕ್ಕಾಗಿ ದೇವರು ಆರಿಸಿಕೊಂಡಂತಹ ಅನೇಕ ವ್ಯಕ್ತಿಗಳು ಅಥವಾ ಪರಲೋಕ ಆರಿಸಿಕೊಂಡ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನು ಈ ಲೋಕದ ಜನರು ಕಾಣಬಾರದು ಎಂಬ ಕಾರಣಕ್ಕೋಸ್ಕರ ಪ್ರೈಸ್ ದಿ ಲಾರ್ಡ್, ಕೆಲವು ವ್ಯಕ್ತಿಗಳು ಅವರ ಪರಿಶುದ್ಧವಾದ ಮಾರ್ಗವನ್ನ ಏನ್ ಮಾಡ್ತಾ ಇದ್ದಾರೆ? ವಿನಾಶದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ವಿನಾಶದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಈ ದಿನಗಳಲ್ಲಿ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ನಮಗೆ ಒಂದು ಸಮಯ ದೇವರು ಕೊಟ್ಟಿದ್ದಾರೆ. ಆ ಸಮಯವನ್ನು ನಾವು ಕಳ್ಕೊಂಡು ಅಂತ ಹೇಳಿದ್ರೆ ಸತ್ಯವನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವತ್ತು ವಾಕ್ಯದಲ್ಲಿ, ಇವತ್ತಿನ ಸಂದೇಶದಲ್ಲಿ ನಾವು ಓದ್ತೀವಿ, ಮೊದಲನೆಯ ವಾಚನದಲ್ಲಿ ನಾವು ಓದ್ತೀವಿ ಇವತ್ತು 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡಿ, ಎಲ್ಲಾ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರವನ್ನು ಹೊಂದಬೇಕೆಂಬುದು ದೈವ ಇಚ್ಛೆ. ಎಲ್ಲಾ ಮಾನವರು ಅಂದ್ರೆ ಅದರಲ್ಲಿ ಪಾಪಿಗಳು ಬರ್ತಾರೆ, ಮೋಸಗಾರರು ಬರ್ತಾರೆ, ಕೊಲೆಗಾರರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ವ್ಯಭಿಚಾರಿಗಳು ಬರ್ತಾರೆ, ಎಲ್ಲ ಪಿನ್ ಟು ಪಿನ್ ಪಾಪದ ಕೃತ್ಯ ಮಾಡುತ್ತಿರುವ ಪ್ರತಿಯೊಬ್ಬರು ಬರ್ತಾರೆ. ಆ ಪ್ರತಿಯೊಬ್ಬರು ಪ್ರಭು ಯೇಸು ಕ್ರಿಸ್ತರ ಮಹಿಮೆಯ ಆ ಬೆಳಕನ್ನ ಕಂಡ ಕೂಡಲೇ, ಪ್ರಭು ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿಕೊಂಡ ತಕ್ಷಣ ಅವರು ನೂತನ ಸೃಷ್ಟಿಯಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆಗ ಪರಲೋಕಕ್ಕೆ ಅವರು ಬಾಧ್ಯಸ್ಥರಾಗ್ತಾರೆ. ಆದರೆ ಈ ದಿನಗಳಲ್ಲಿ ಕೆಲವು ಅಲ್ಲ, ಸುಮಾರು ಜನರು, ಸುಮಾರು ಬೋಧಕರು, ಸುಮಾರು ವ್ಯಕ್ತಿಗಳು ಆ ಬೆಳಕನ್ನ, ಪ್ರಭು ಯೇಸು ಕ್ರಿಸ್ತರ ಬೆಳಕಿನ ಬಳಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆಗ ಅವ್ರೇನ್ ಮಾಡ್ತಾರೆ? ಅವರು ಬೇರೆ ಬೇರೆ ಒಂದು ತಂಡಗಳನ್ನ ರೂಪಿಸ್ಕೊಳ್ತಾರೆ. ಆ ತಂಡಗಳ ಮುಖಾಂತರ ಜನರನ್ನ ನೀವು ಹೀಗೆ ಪ್ರಾರ್ಥಿಸ್ರಿ, ಈಗಲೇ ಇದೇ ತರನೇ ಪ್ರಾರ್ಥಿಸ್ಬೇಕು, ಈ ತರನೇ ಪ್ರಾರ್ಥಿಸ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ? ಹಲವು ನಿಬಂಧನೆಗಳನ್ನ ಹಾಕ್ತಾರೆ. ಪ್ರಾರ್ಥನೆ ಅಂದ್ರೆ ಏನು? ನಾವು ಮತ್ತೆ ದೇವರೊಂದಿಗೆ ಮಾತನಾಡುವಂತಹ ಪ್ರೈಸ್ ದಿ ಲಾರ್ಡ್ ಅಲ್ವಾ ವಿಷಯ, ಸಂಭಾಷಣೆ. ನಾವು ದೇವರೊಂದಿಗೆ ಮಾತನಾಡುವಂಥ ಸಂಭಾಷಣೆ, ನಮ್ಮ ಕೊರತೆಗಳನ್ನ ಹೇಳಿಕೊಳ್ಳೋದು, ನಮಗೆ ಅವಶ್ಯಕತೆಗಳನ್ನ ಬೇಡಿಕೊಳ್ಳೋದು, ಇದು ಪ್ರಾರ್ಥನೆ. ಅದಕ್ಕೆ 3ನೇ ವ್ಯಕ್ತಿಯ ಅವಶ್ಯಕತೆ ಇಲ್ಲ. ಈಗೇನಾಗ್ತಾ ಇದೆ? ಅನೇಕ ವ್ಯಕ್ತಿಗಳು ಈ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಬೆಳಕನ್ನ, ಅಂದ್ರೆ ಮಹಿಮೆಯ ಬೆಳಕನ್ನ ಕಾಣಬಾರದು ಅನ್ನೋ ಕಾರಣಕ್ಕೋಸ್ಕರ ಸೈತಾನ ಕೆಲವು ವ್ಯಕ್ತಿಗಳನ್ನ ಆರಿಸ್ಕೊಂಡು ಅವನೇನ್ ಮಾಡ್ತಾನೆ? ಕೆಲವು ವ್ಯಕ್ತಿಗಳನ್ನ ತುಂಬಾ ವ್ಯಕ್ತಿಗಳನ್ನ ಅವನು ಅನೇಕ ಲೋಕದ ವ್ಯಕ್ತಿಗಳು ಪ್ರಭು ಯೇಸು ಕ್ರಿಸ್ತರನ್ನ ಮಹಿಮೆ ಪಡಿಸುವುದಕ್ಕಿಂತ ಹೆಚ್ಚಾಗಿ, ಪ್ರಭು ಯೇಸು ಕ್ರಿಸ್ತರನ್ನ ಗೌರವಿಸುವುದಕ್ಕಿಂತ ಹೆಚ್ಚಾಗಿ ಲೋಕದ ವ್ಯಕ್ತಿಗಳನ್ನ ಗೌರವಿಸಲಿಕ್ಕೆ ಸೂಚಿಸ್ತಾನೆ.
ಲೋಕದ ವ್ಯಕ್ತಿಗಳನ್ನ ಆರಾಧಿಸಲಿಕ್ಕೆ ಸೂಚಿಸ್ತಾನೆ. ಲೋಕದ ವ್ಯಕ್ತಿಗಳನ್ನ ಅವರ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ ಸೂಚಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಯೋವೆಲ್ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 31ರಲ್ಲಿ ನಡೆದಂತಹ ಆ ಪ್ರವಾದನೆ ನೆರವೇರುವುದನ್ನು ನಾವು ಕಂಡು, ಚಂದ್ರನು ಕೆಂಪಾಗ್ತಾನೆ, ಫುಲ್ಲು. ವಾಕ್ಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಪ್ರೈಸ್ ದಿ ಲಾರ್ಡ್. ಯಾವುದು? ಸೂರ್ಯನು ಕೆಂಪಾಗ್ತಾನೆ ಅಂತ ಇದೆಯಲ್ಲ ಮೊದಲು. ಸೂರ್ಯ, ಒಂದು ನಿಮಿಷ. ಯೋವೆಲ್ಲ ಎಸ್, ಅದು ಆಯ್ತು, ಅದಾಯ್ತು ಆಲ್ರೆಡಿ, ಅದಕ್ಕಿಂತ ಮುಂಚೆ ಆಗಿದೆ. ಈಗ ಚಂದ್ರ ಈಗ ಈ ದಿನಗಳಲ್ಲಿ ಮೊದಲು ಸೂರ್ಯನು ಅಂಧಕಾರಮಯ ಆಗ್ತಾನೆ, ಚಂದ್ರನು ಕೆಂಪಾಗ್ತಾನೆ. ಸೂರ್ಯ ಆಲ್ರೆಡಿ ಅಂದ್ರೆ ಅಂಧಕಾರಮಯ ಆಗಿದಾಯ್ತು, ಕತ್ಲೆ ಬಂದಾಯ್ತು, ಅಂಧಕಾರಮಯ ಆಗೋಯ್ತು. ಆದ್ರೆ ನೋಡಿ, ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನ ಈ ಲೋಕಕ್ಕೆ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ, ಆ ಮಹಿಮೆಯನ್ನು ನಾವು ಪಡ್ಕೊಂಡಿದ್ರೆ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ಈಗ ಈ ದಿನಗಳಲ್ಲಿ ಏನಾಯ್ತು, ನಮಗೆ ಟೈಮ್ ಇಲ್ಲ. ದೇವರ ವಾಕ್ಯದ ಬಗ್ಗೆ ಅವರಿಗೆ ಮಹತ್ವವಿಲ್ಲ, ದೇವರ ವಾಕ್ಯದ ಬಗ್ಗೆ ಅವರಿಗೆ ಗೌರವ ಇಲ್ಲ. ಅವ್ರು ಏನ್ ಮಾಡಿದ್ರು? ವ್ಯಕ್ತಿಗಳನ್ನು ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರು. ಬೋಧಕರನ್ನ ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರು. ಬೋಧಕರು ಪರಲೋಕ ಮೆಚ್ಚುವಂತ ಬೋಧನೆಗಳನ್ನ ಕೊಡ್ತಾ ಇಲ್ಲ, ಲೋಕದ ವ್ಯಕ್ತಿಗಳು ಮೆಚ್ಚುವಂತ ಬೋಧನೆಗಳನ್ನ ಕೊಡ್ತಾ ಇದ್ದಾರೆ. ಲೋಕದ ವ್ಯಕ್ತಿಗಳು ಮೆಚ್ಚಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ದಿನಗಳಲ್ಲಿ ಏನಾಗ್ತಾ ಇದೆ, ಜನರನ್ನ ಅವರು ಪರಿಶುದ್ಧ ಮಾರ್ಗದ ಕಡೆಗೆ, ನಿತ್ಯ ಜೀವದ ಕಡೆಗೆ ಕರ್ಕೊಂಡು ಹೋಗುವುದನ್ನು ಬಿಟ್ಟು ಅವ್ರೇನ್ ಮಾಡ್ತಿದ್ದಾರೆ, ಲೋಕದ ವ್ಯಕ್ತಿಗಳನ್ನ ನೀವು ಅವರನ್ನ ಮಹಿಮೆ ಪಡಿಸ್ರಿ, ಅವರನ್ನ ಹಾಗೆ ಮಾಡಿ, ಹೀಗೆ ಮಾಡಿ, ಈ ತರ ಮಾಡಿ, ಇಷ್ಟು ಮಾಡಿ, ಅಷ್ಟು ಮಾಡಿ ಅಂತ ಹೇಳಿ ದಾರಿ ತಪ್ಪಿಸುವುದರ ಮುಖಾಂತರ, ಪ್ರೈಸ್ ದಿ ಲಾರ್ಡ್, ದಾರಿ ತಪ್ಪಿಸುವುದರ ಮುಖಾಂತರ ಇವರೇನ್ ಮಾಡ್ತಾ ಇದ್ದಾರೆ, ಅನೇಕ ಆತ್ಮಗಳನ್ನ ನಾಶದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಭುವಿನ ಆ ಶುಭ ಸಂದೇಶವನ್ನ ಅರಿತುಕೊಳ್ಳುವಂತಹ, ಆ ಶುಭ ಸಂದೇಶವನ್ನ ಕೇಳಿಸಿಕೊಳ್ಳುವಂತಹ, ಆ ಶುಭ ಸಂದೇಶವನ್ನ ಕೇಳಿಸಿಕೊಂಡು ಅದರಂತೆ ಜೀವಿಸುವಂತವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು. ಆಮೇನ್. ಅದಕ್ಕೋಸ್ಕರನೇ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ದಿನಗಳಲ್ಲಿ ಏನಾಯಿತು, ನಮ್ಮಲ್ಲಿರುವಂತಹ ದಿವ್ಯ ಜ್ಞಾನವನ್ನ ಜನರು ಏನ್ ಮಾಡಿದ್ರು, ಅವರು ದಾರಿ ತಪ್ಪಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿರುವ ದಿವ್ಯ ಜ್ಞಾನ ನಾಶ ಆಗಬೇಕು. ನಾವು ನಂಬಬೇಕು. ಏನ್ ನಂಬಬೇಕು? ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ನಂಬಬೇಕು. ಅವ್ರು ಏನ್ ಬೋಧಿಸ್ತಾರೋ ಅದನ್ನ ನಾವು ಕೇಳಿಸ್ಕೊಳ್ಬೇಕು. ಆ ಮಟ್ಟಿಗೆ ತಗೊಂಬಂದು ಇಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ಕುಚೋದ್ಯಗಾರರು ಹುಟ್ಕೊಳ್ತಾರೆ, ವಿಶ್ವಾಸ ಭ್ರಷ್ಟರು ಹುಟ್ಕೊಳ್ತಾರೆ ಅಂತ. ಅದೇ 2 ಕೊರಿಂಥಿಲಿ ನಾವು ಈಗ ತಾನೇ ಓದ್ದು 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಅವರು ವಿಶ್ವಾಸಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ಅವರಿಗೆ ವಿಶ್ವಾಸ ಇಲ್ಲ. ಕೆಲವು ಜನ ಒಬ್ಬೊಬ್ಬ ಸಂತರುಗಳ ಕಡೆ ಹೋಗ್ತಾರೆ, ಕೆಲವು ಜನ ಬೇರೆ ಬೇರೆ ಸಂತರುಗಳ ಕಡೆ ಹೋಗ್ತಾರೆ, ಇನ್ನು ಕೆಲವು ಜನ ಮಾತೆ ಮರಿಯಮ್ಮರ ಕಡೆ ಹೋಗ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರ ಹಿಂದೆ ಹೋಗ್ಲಿಕ್ಕೆ ಯಾರು ಇರೋದಿಲ್ಲ. ಅವರಿಗೆ ಜನಗಳಿಗೆ ಗೊತ್ತೇ ಇಲ್ಲ, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಸಂತರು ಯಾರನ್ನ ಅನುಸರಿಸಿದ್ರು, ಸಂತರು ಯಾರ ಮೇಲೆ ತಮ್ಮ ದೃಷ್ಟಿಯನ್ನ ಇಟ್ಟಿದ್ರು, ಯಾರನ್ನ ಅವರ ಪ್ರೀತಿಸಿದ್ರು, ಯಾರ ವಾಕ್ಯಗಳನ್ನ ಅವರು ಧ್ಯಾನಿಸಿದ್ರು, ಅವರು ಎಲ್ಲಿ ಹೋದ್ರು, ಯಾರನ್ನ ಹಿಂಬಾಲಿಸಿದ್ರು ಎಂಬ ಆ ಒಂದು ಮನಸ್ಥಿತಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಆ ಮಟ್ಟಿಗೆ ನಮ್ಮನ್ನ ಬ್ರೈನ್ ವಾಶ್ ಮಾಡಾಕಿದ್ದಾರೆ. ಪ್ರೈಸ್ ದಿ ಲಾರ್ಡ್.
ಯಾಕೆ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ನಡೆಯುವಂತ ಅನೇಕ ಕಾರ್ಯಗಳನ್ನು ನಾವು ನೋಡ್ತೀವಿ. ಇನ್ನೊಂದು ವಾಕ್ಯ ಓದೋಣ. 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 9ರಿಂದ 12. ಆ ಅಧರ್ಮಿ ಸೈತಾನನ ಶಕ್ತಿಯೊಂದಿಗೆ ಬರುವನು. ನೋಡಿ, ಅಲ್ಲಿ ಸೈತಾನ ಬರ್ತಾನೆ ಅಂತ ಹೇಳಿಲ್ಲ, ಆ ಅಧರ್ಮಿ ಸೈತಾನನ ಶಕ್ತಿಯಿಂದ ಬರುವನು. ಅಧರ್ಮಿ ಯಾರು ಅಂತ ಹೇಳಿದ್ರೆ ಧರ್ಮದಲ್ಲಿದ್ದವನು ಧರ್ಮಕ್ಕೆ ವಿರುದ್ಧವಾಗಿ ಜೀವಿಸುವಂತವನು. ಈ ಅಧರ್ಮಿ ಯಾರು ಅಂತ ಹೇಳಿದ್ರೆ ಧರ್ಮದಲ್ಲಿದ್ದಂತ ವ್ಯಕ್ತಿ, ಅವನನ್ನ ದೇವರು ಆರಿಸ್ಕೊಂಡಿದ್ರು, ಅವರು ಆರಿಸ್ಕೊಂಡಿದ್ರು. ಯಾವ ರೀತಿ ಇಸ್ಕಾರಿಯೋತ ಯೂದನಂತೆ ಜೊತೆಲ್ಲೇ ಇಟ್ಕೊಂಡಿದ್ರು, ಎಲ್ಲಾ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ರು, ಎಲ್ಲಾ ಸತ್ಯವನ್ನ ತಿಳಿಸ್ಕೊಡ್ತಾ ಇದ್ರು. ಆದ್ರೂ ಕೂಡ ಅವನು ಏನ್ ಮಾಡ್ದ? ಲೋಕಾಧಿಪತಿಯ ಆ ಒಂದು ದುರಾಸೆಗೆ ಒಳಪಟ್ಟು ಧರ್ಮವನ್ನು ಬಿಟ್ಟು ಬಂದ ಕಾರಣ ಅವನು ಅಧರ್ಮಿ ಆದ. ಅದೇ ತರನೇ ನಮ್ಮಲ್ಲಿರುವ ಅಥವಾ ನಾವೇ ಪ್ರಭು ಯೇಸು ಕ್ರಿಸ್ತರನ್ನ ಬಿಟ್ಟು ಬೇರೆ ಲೋಕದ ವ್ಯಕ್ತಿಗಳನ್ನ ನಾವೇನಾದ್ರೂ ಅದಕ್ಕೆ ಸರಿಸಮವಾಗಿ ಕಂಡಿದ್ದೇ ಆದ್ರೆ, ಪ್ರಭು ಯೇಸು ಕ್ರಿಸ್ತರಿಗೆ ಸರಿಸಮವಾಗಿ ಕಂಡಿದ್ದೇ ಆದ್ರೆ ನಾವು ಕೂಡ ಅಧರ್ಮಿಗಳಾಗ್ತೀವಿ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ ಸಮವಾಗಿ ನಾವು ಯಾರನ್ನು ಕಾಣುವಂತಿಲ್ಲ, ಈ ಲೋಕದಲ್ಲಿ ಯಾರನ್ನು ಕಾಣುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆ ಅಧರ್ಮಿ ಅಥವಾ ನಾನೇ ಇರ್ಬೋದು, ಅಥವಾ ನೀವೇ ಇರ್ಬೋದು, ಅಥವಾ ಲೋಕದಲ್ಲಿರುವಂತ ಯಾರೇ ಬೋಧಕರು ಇರ್ಬೋದು, ಅಥವಾ ಯಾಜಕರೇ ಇರ್ಬೋದು, ಯಾರೇ ಇರ್ಬೋದು, ಅವರು ಸೈತಾನನ ಶಕ್ತಿಯಿಂದ ತುಂಬಿ ಬರ್ತಾರೆ. ಸೈತಾನನ ಶಕ್ತಿಯೊಂದಿಗೆ ಅವರು ಬರ್ತಾರೆ. ಸೈತಾನನ ಶಕ್ತಿ ಏನು ಅಂತ ನಾವು ನೋಡಿದ್ರೆ, ಸೈತಾನನ ಆಲೋಚನೆ ಏನು ಅಂತ ನಾವು ನೋಡ್ತಾ ಹೋದ್ರೆ, ಅದೇ 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅವನು ಅಲ್ಲಗಳೆವನು, ಆರಾಧನೆಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು, ಇವೆಲ್ಲಕ್ಕೂ ತಾನೇ ಮಿಗಿಲೆಂದು ಭಾವಿಸಿ ದೇವ ಮಧ್ಯದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಲ್ಲಗೊಳಿಸುವನು. ಅಲ್ಲಗಳೆಯೋದು ಅಂದ್ರೆ ಏನು? ಪ್ರಭು ಯೇಸು ಕ್ರಿಸ್ತರಿಗೆ ಸಲ್ಲಬೇಕಾದ ಸ್ಥಾನ, ಪ್ರಭು ಯೇಸು ಕ್ರಿಸ್ತರಿಗೆ ಸಲ್ಲಬೇಕಾದ ಗೌರವ, ಪ್ರಭು ಯೇಸು ಕ್ರಿಸ್ತರಿಗೆ ಸಲ್ಲಬೇಕಾದಂತ ಮಹಿಮೆ ಲೋಕದ ವ್ಯಕ್ತಿಗಳಿಗೆ ಕೊಡೋದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಇಲ್ಲಿ ಮತ್ತೆ 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಬರೋಣ. ಅಲ್ಲಿ ಅಧರ್ಮಿ ಸೈತಾನನ ಶಕ್ತಿಯೊಂದಿಗೆ ಬರುವನು, ಮೋಸಗೊಳಿಸುವ ಎಲ್ಲ ಬಗೆಯ ಪವಾಡಗಳನ್ನು, ಚಮತ್ಕಾರಗಳನ್ನು, ಶಕ್ತಿಯುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ಈ ದಿನಗಳಲ್ಲಿ ಎಲ್ಲ ಕಡೆ ನಡೀತಾ ಇದೆ. 1000 ಜನ ಹೋದ್ರೆ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಅದ್ಭುತ ನಡೆಯುತ್ತೆ. ಆ ಒಂದು ಅದ್ಭುತನ ಇಟ್ಕೊಂಡು ಅನೇಕ ಆತ್ಮಗಳು ನಾಶ ಆಗುತ್ತೆ. ಆ ಒಂದು ಆತ್ಮನ ಇಟ್ಕೊಂಡು, ಆ ಒಂದು ವ್ಯಕ್ತಿ, ಆ ಒಂದು ಪವಾಡವನ್ನ ಇಟ್ಕೊಂಡು ಅನೇಕ ಆತ್ಮಗಳನ್ನ ಇವರೇನ್ ಮಾಡ್ತಾರೆ? ದಾರಿ ತಪ್ಪಿಸ್ತಾ ಹೋಗ್ತಾರೆ. 10ನೇ ವಾಕ್ಯ ಹೇಳುತ್ತೆ, ಸತ್ಯವನ್ನು ಪ್ರೀತಿಸದೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಈ ವಾಕ್ಯವನ್ನ, ಸತ್ಯವನ್ನು ಪ್ರೀತಿಸದೆ. ಸತ್ಯ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು. ಸತ್ಯ ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರು. ಯಾಕೆ ಅಂತ ಹೇಳಿದ್ರೆ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ. ಆ ವಾಕ್ಯ ನೋಡಿ. ಅದಕ್ಕೆ ಯೇಸು, ಮಾರ್ಗವು ಸತ್ಯವು ಜೀವವು ನಾನೇ. ಸತ್ಯ ಅಂದ್ರೆ ಪ್ರಭು ಯೇಸು ಕ್ರಿಸ್ತರು. 2 ಕೊರಿಂಥಿ 2ನೇ ಅಧ್ಯಾಯ ವಾಕ್ಯ 10 ಹೇಳುತ್ತೆ, ಸತ್ಯವನ್ನ ಅವರು ಪ್ರೀತಿಸೋದು ನಿಲ್ಲಿಸ್ತಾರೆ, ಸತ್ಯವನ್ನ ಪ್ರೀತಿಸ್ಲಿಕ್ಕೆ ಬಿಡೋದಿಲ್ಲ. ಬದಲಾಗಿ ಅನೇಕ ಪವಾಡಗಳನ್ನ ಮಾಡಿ, ಅನೇಕ ವಿಷಯಗಳನ್ನ ಮಾಡಿ ಇವರೇನ್ ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿಯನ್ನ
ಪ್ರಭು ಯೇಸು ಕ್ರಿಸ್ತರ ಮಹಿಮೆಯನ್ನು ಕಾಣದಂತೆ ಅವ್ರು ತಡೆಗಟ್ತಾರೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನಾದರೂ ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆಯ ಬೆಳಕನ್ನು ಕಂಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನು ಲೋಕಕ್ಕೆ ಹೋಗಿ 10 ಅಲ್ಲ 20 ಜನಕ್ಕೆ ಅವನು ಸಾಕ್ಷಿ ನುಡಿತಾನೆ. ಆಮೇನ್, ಸಾಕ್ಷಿ ನುಡಿತಾನೆ. ಅದಕ್ಕೋಸ್ಕರ ಆ ಬೆಳಕನ್ನು ಕಾಣದೇ ಇರುವ ಹಾಗೆ ಇವರೇನ್ ಮಾಡ್ತಾರೆ, ಜನರನ್ನ ದಾರಿ ತಪ್ಪಿಸ್ತಾರೆ, ಡೈವರ್ಟ್ ಮಾಡ್ತಾರೆ. ಸತ್ಯವನ್ನು ಪ್ರೀತಿಸದೆ ಜೀವೋದ್ಧಾರವನ್ನು ನಿರಾಕರಿಸಿ, ನೋಡಿ, ಜೀವೋದ್ಧಾರವನ್ನು ನಿರಾಕರಿಸಿ. ಜೀವೋದ್ಧಾರ ಕೊಡೋದು ಯಾರು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ಬಿಟ್ರೆ ಬೇರೆ ಯಾರು ಕೊಡೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದ್ರು ಕೂಡ 24 ಗಂಟೆಗಳಲ್ಲಿ ಅಥವಾ 24 ಗಂಟೆಗಳಲ್ಲಿ ಮಾಡುವ 1 ಗಂಟೆ 2 ಗಂಟೆ ಪ್ರಾರ್ಥನೆಯಲ್ಲೂ ಕೂಡ ಅವರು ಬೇರೆ ರೀತಿಯಾದ ಪ್ರಾರ್ಥನೆ, ಅಂದ್ರೆ ಬೇರೆ ರೀತಿಯಾದ ಮಾರ್ಗವನ್ನು ತೋರಿಸ್ತಾರೆ. ಪ್ರಭುವಿನ ಪ್ರೀತಿ ಸವಿಲಿಕ್ಕೆ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಲ್ಲಿ ವಾಕ್ಯ ಹೇಳುತ್ತೆ, ವಿನಾಶ ಮಾರ್ಗದಲ್ಲಿರುವವರನ್ನು ಎಲ್ಲ ತರದ ಕುಯುಕ್ತಿಯಿಂದ ಅವರು ವಂಚಿಸ್ತಾರೆ. ಎಲ್ಲ ತರದ ಕುಯುಕ್ತಿಯಿಂದ ಯಾರು ವಿನಾಶದ ಮಾರ್ಗದಲ್ಲಿ ಇರ್ತಾರೋ ಅವ್ರನ್ನ ಇನ್ನೂ ಮೋಸಗೊಳಿಸ್ತಾರೆ. ಆದ ಕಾರಣ 12ನೇ ವಾಕ್ಯ, ಹೀಗೆ ಸತ್ಯವನ್ನು ವಿಶ್ವಾಸಿಸದೆ ಅಧರ್ಮದಲ್ಲಿ ಆನಂದಿಸುವವರೆಲ್ಲರೂ ಖಂಡನೆಗೆ ಗುರಿಯಾಗುವರು. ಪ್ರೈಸ್ ದಿ ಲಾರ್ಡ್. ತೀರ್ಪು ಬಂದಾಯ್ತು. ಇಲ್ಲೇ ಬದುಕಿರುವಾಗಲೇ ತೀರ್ಪು ಬಂದಾಯಿತು. ಏನು? ಸತ್ಯವನ್ನು ವಿಶ್ವಾಸಿಸದೆ, ಸತ್ಯವನ್ನ ಪ್ರೀತಿಸದೆ ಅಧರ್ಮದಲ್ಲಿ ಆನಂದಿಸುತ್ತಿರುವವರೆಲ್ಲರೂ, ಅಧರ್ಮದಲ್ಲಿ ಈಗ ಎಲ್ಲ ಆನಂದದಲ್ಲಿದ್ದಾರೆ, ಆನಂದ ಪಡ್ತಾ ಇದ್ದಾರೆ ಅಧರ್ಮದಲ್ಲಿ, ಆದರೆ ಅವರೆಲ್ಲರೂ ಖಂಡನೆಗೆ ಗುರಿಯಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರೆಲ್ಲರೂ ಖಂಡನೆಗೆ ಗುರಿಯಾಗ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಸಿ ಅವರು ತಿಳಿಸಿಕೊಟ್ಟಂತಹ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಕ್ರೈಸ್ತರನ್ನ ಎಲ್ಲರನ್ನೂ ಆರಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಮಹಿಮೆ ಬೆಳಕನ್ನ ನೋಡೋದಕ್ಕೋಸ್ಕರ ಎಲ್ಲರೂ ಮಹಿಮೆ ಬೆಳಕನ್ನ ಕಾಣಬೇಕು. ಎಲ್ಲರೂ ಮಹಿಮೆ ಬೆಳಕನ್ನ ಹೊಂದಿಕೊಂಡು ಲೋಕಕ್ಕೆ ಹೋಗಿ ಅವರು ಬೆಳಕಾಗಿರಬೇಕು. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು. 5:14 ಹೇಳ್ತಾರೆ, ನೀವು ಜಗತ್ತಿಗೆ ಜ್ಯೋತಿ. ಆ ಜ್ಯೋತಿಯನ್ನು ನಾವು ಪಡ್ಕೊಂಡಿದ್ರೆ ನಾವು ಬೇರೆ ಕಡೆ ಹಚ್ಬೋದು, ಬೇರೆ ಇನ್ನೊಂದು ದೀಪಕ್ಕೆ ನಾವು ಆ ಬೆಳಕನ್ನ ಕೊಡ್ಬೋದು. ನಮ್ಮಲ್ಲೇ ಬೆಳಕಿಲ್ಲ, ಅದನ್ನ ಮರೆಮಾಚ್ತಾ ಇದ್ದಾರೆ, ಅಲ್ಲಿ ಮುಸುಕು ಹಾಕಿ ಮುಚ್ಚಿಡ್ತಾ ಇದ್ದಾರೆ. ಯಾರು ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆಯ ಬೆಳಕನ್ನ ಕಾಣಬಾರದು ಅನ್ನೋ ರೀತಿಯಲ್ಲಿ ಎಲ್ಲವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ನಾವೊಂದು ಪ್ರಾರ್ಥನೆಗೆ ಕೂತ್ಕೊಂಡು ಅಂತ ತಿಳ್ಕೊಳ್ಳೋಣ, ನಾವು ಮಾಡಿದ ಪ್ರಾರ್ಥನೆ ಯಾವುದು, ಯಾವ ಪ್ರಾರ್ಥನೆ ಮಾಡೋದು, ನಾವು ಯಾರನ್ನ ನಾವು ಮಹಿಮೆ ಪಡಿಸ್ದೋ, ಯಾರನ್ನ ನಾವು ಘನ ಪಡಿಸ್ದೋ, ಯಾರನ್ನ ನಾವು ಪ್ರೈಸ್ ದಿ ಲಾರ್ಡ್, ಯಾರ ನಾಮವನ್ನು ನಾವು ಅತಿ ಹೆಚ್ಚಾಗಿ ಬಳಸ್ದೋ, ಎಲ್ಲವನ್ನು ನಾವು ತಿಳ್ಕೊಳ್ಬೇಕು. ಅದಾದ ಮೇಲೆ ಪ್ರಭು ಬರುವ ದಿನಕ್ಕೆ ಮುಂಚಿತವಾಗಿ ಏನ್ ನಡೆಯುತ್ತೆ ಅನ್ನೋದು ಕೂಡ ತುಂಬಾ 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 ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನು ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕದಲ್ಲಿರುವ ಎಲ್ಲ ಅಧ್ಯಾಯಗಳಿಗೆ ಅದಕ್ಕಿಂತ ಮುಂಚಿತವಾಗಿ ಯೋಹಾನರಿಗೆ ನೀಡುವುದಕ್ಕೆ, ಶುಭ ಸಂದೇಶ ಬರೆದ ಯೋಹಾನರಿಗೆ ಆ ಒಂದು ಸಂದೇಶವನ್ನು ನೀಡುವುದಕ್ಕಿಂತ ಮುಂಚಿತವಾಗಿ ಪ್ರಭು ಯೇಸು ಕ್ರಿಸ್ತರು ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ಅವರು ಜೀವಂತವಾಗಿರುವಾಗಲೇ, ಅಂದ್ರೆ ಮನುಷ್ಯನಾಗಿರುವಾಗಲೇ ಅವರು ಸಂಪೂರ್ಣವಾಗಿ ತಿಳಿಸಿದರು. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ, ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ, ಪ್ರಭು ಬರುವುದಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ ಅನ್ನೋದನ್ನ. ಅದಕ್ಕಾಗಿ ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯವನ್ನ ಒಂದು ಮಿನಿ ರೆವಲೇಷನ್ ಬುಕ್ ಅಂತ, ಅಂದ್ರೆ ಸಣ್ಣ ಪ್ರಕಟಣೆಯ ಪುಸ್ತಕ ಎಂದು ಕರೆಯಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಅದು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ.
ಒಂದೊಂದು ವಾಕ್ಯಗಳನ್ನು ಓದ್ತಾ ಬಂದರೆ ಅಲ್ಲಿ ಬರೆದಿರೋದೆಲ್ಲ ನೆರವೇರಿದೆ ಆಲ್ರೆಡಿ. ಅಲ್ಲಿ ಬರೆದಿರೋದೆಲ್ಲ ನೆರವೇರಿದೆ. ಇದರ ಬಗ್ಗೆ ನಮಗೆ ಅರಿವಿಲ್ಲ. ಏನ್ ನಡೀತಾ ಇದೆ ಎಂಬುದನ್ನು ನಮಗೆ ಗೊತ್ತಿಲ್ಲ. ಕಳೆದ ದಿನಗಳಲ್ಲಿ ಒಂದು ವಾರಕ್ಕೆ ಹಿಂದೆ ಚಂದ್ರನು ಕೆಂಪಾಗಿರುವುದನ್ನು ನಾವು ಕಂಡಿದ್ದೇವೆ. ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗಾದರೆ ಆ ವಾಕ್ಯ ನೆರವೇರಿ ಆಯಿತು. ಅದಾದ್ಮೇಲೆ ಇನ್ನೊಂದು ವಾಕ್ಯ, ಅದೇ ಯೋವೇಲ್ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 32ರಲ್ಲಿ ನಾವು ನೋಡ್ತೀವಿ. 32ರಲ್ಲಿ, ಆದರೆ ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು. ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ. ಹಾಗಾದ್ರೆ ಈಗ ನಾವು ಯಾರ ನಾಮಸ್ಮರಣೆ ಮಾಡ್ತಾ ಇದ್ದೀವಿ? ಇದು ತುಂಬಾ ಮುಖ್ಯ ನೋಡಿ. ವಾಕ್ಯಕ್ಕೆ ವಿರುದ್ಧವಾಗಿ ಅವ್ರು ಬೋಧಿಸ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮನ್ನು ನಡೆಸ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ತಮ್ಮ ಆಲೋಚನೆಗಳನ್ನ, ಲೋಕದ ಆಲೋಚನೆಗಳನ್ನ ಬಳಸಿ ಅವ್ರು ನಮಗೆ ಬೋಧಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆ ಆಗಿರಬೇಕು. ಅದಾದ ಮೇಲೆ ಈ ಪ್ರಭುವಿನ 2ನೇ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಒಂದು ವಿಷಯವನ್ನ ತಿಳಿಸ್ತಾರೆ, ನಮಗೆ ಒಂದು ವಿಷಯವನ್ನು ತಿಳಿಸ್ತಾರೆ. ಏನ್ ನಡೆಯುತ್ತೆ ಅನ್ನೋದನ್ನ ಶುಭ ಸಂದೇಶ ಬರೆದಂತಹ ಯೋಹಾನನ ಮುಖಾಂತರ ಪದ್ಮೋಸ್ ದ್ವೀಪದಲ್ಲಿ ಅವರೊಂದಿಗೆ ಮಾತನಾಡ್ತಾರೆ. ಯೋಹಾನನೊಂದಿಗೆ ಮಾತನಾಡಿ ಅಲ್ಲಿ ಎಲ್ಲ ವಿಷಯವನ್ನ, ಮುಂದೆ ನಡೆಯಲಿರುವ ಎಲ್ಲ ವಿಷಯವನ್ನ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮುಂದೆ ನಡೆಯಲಿರುವ ಎಲ್ಲ ವಿಷಯವನ್ನ ತಿಳಿಸ್ಕೊಡ್ತಾರೆ. ಆ ಮುಂದೆ ನಡೆಯಲಿರುವ ವಿಷಯ ಏನು, ಅದನ್ನು ನಾವು ಧ್ಯಾನಿಸ್ಬೇಕು, ಅದನ್ನು ನಾವು ಅರಿತುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಆ ಏನು ಎಂಬ ವಿಷಯವನ್ನ ನಾವು ನೋಡ್ತಾ ಹೋದ್ರೆ ಪ್ರಕಟಣೆ ಪುಸ್ತಕದಲ್ಲಿ ದೇವರು 7 ತುತ್ತೂರಿಗಳನ್ನು ಇಟ್ಟಿದ್ದಾರೆ. 7 ತುತ್ತೂರಿ. ಪ್ರೈಸ್ ದಿ ಲಾರ್ಡ್. 7 ತುತ್ತೂರಿ ಅಂತ ಹೇಳಿದ್ರೆ ಸಂದೇಶ. ಕೆಲವು ಜನಕ್ಕೆ ತುತ್ತೂರಿ ಅಂದ್ರೆ ಗೊತ್ತಿಲ್ಲ. ತುತ್ತೂರಿ ಅಂತ ಹೇಳಿದ್ರೆ ಏನೋ ಊದುತ್ತಾ ಇದ್ದಾರೆ, ಬಿಡು, ಏನೋ ಊದ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ 8ನೇ ಅಧ್ಯಾಯ ವಾಕ್ಯ 6ರಲ್ಲಿ ನಾವು ನೋಡ್ತೀವಿ. 8ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅಲ್ಲಿರುವಂತಹ 6ನೇ ವಾಕ್ಯ ನೋಡಿ. 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತಮ್ಮ ತಮ್ಮ ತುತ್ತೂರಿಗಳನ್ನು ಊದಲು ಸಿದ್ಧರಾದರು. ಇವತ್ತಿಗೂ ಕೂಡ ನಾವು ನಾಳೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಧ್ಯಾನಿಸ್ತಾ ಇಲ್ಲ. ಅದನ್ನು ನಮಗೆ ತಿಳಿಸ್ಕೊಡ್ತಾ ಇಲ್ಲ. ಅದನ್ನು ನಾವು ಧ್ಯಾನಿಸ್ತಾನೂ ಇಲ್ಲ. ಅದರ ಬಗ್ಗೆ ನಮ್ಗೆ ಅರಿವು ಕೂಡ ಇಲ್ಲ. ಮೊದಲನೆಯ ತುತ್ತೂರಿ ಅಂದ್ರೆ ಮೊದಲನೆಯ ಸಂದೇಶ ಏನಿರ್ಬೋದು ಅಲ್ಲಿ ಕೊಟ್ಟಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಮೊದಲನೇ ತುತ್ತೂರಿ ಓದಿದ ತಕ್ಷಣ ಏನಾಯ್ತು, ಏನಾಗುತ್ತೆ, ಇಲ್ಲಿ ಬರೆದಿರೋದು ಎಲ್ಲ ನೆರವೇರಿದೆ. ಮೊದಲನೇ ತುತ್ತೂರಿ 7ನೇ ವಾಕ್ಯ ನೋಡಿ. ದೇವದೂತನು ತುತ್ತೂರಿನ ಊದಿದನು, ಭೂಮಿಯ ಮೇಲೆ ರಕ್ತ ಮಿಶ್ರಿತವಾದ ಆಲಿಕಲ್ಲಿನ ಮತ್ತು ಬೆಂಕಿಯ ಸುರಿಮಳೆಯಾಯಿತು. ಪರಿಣಾಮವಾಗಿ ಭೂಮಿಯ 3ನೇ 1 ಭಾಗ ಸುಟ್ಟು ಹೋಯಿತು. ಮರಗಳಲ್ಲಿ 3ನೇ 1 ಭಾಗ ಸುಟ್ಟು ಭಸ್ಮವಾಯಿತು. ಹಸಿರು ಹುಲ್ಲೆಲ್ಲ ಉರಿದು ಹೋಯಿತು. ಪ್ರೈಸ್ ದಿ ಲಾರ್ಡ್. ಇದು ನಡೀತು, ರೀಸೆಂಟ್ ಆಗಿ ನಡೀತು. ಆಸ್ಟ್ರೇಲಿಯಾದಲ್ಲಾಯ್ತು, ಅಮೆರಿಕದಲ್ಲಾಯ್ತು, ಭಾರತ ದೇಶದಲ್ಲಾಯ್ತು. 3ನೇ 1 ಭಾಗ ಕಾಡು ಎಲ್ಲ ಹೋಯ್ತು. 3ನೇ 1 ಭಾಗ ಕಾಡು ಹೋಯ್ತು. ನಾವು ರೀಸೆಂಟ್ ಆಗಿ ನೋಡಿದ, ನಾವು ಎಲ್ಲ ನಡೀತು. ಒಂದು ಸಂದೇಶವನ್ನ ದೇವದೂತನು ತಂದು ನಮ್ಮ ಮುಂದೆ
ತಿಳಿಸುವುದಕ್ಕೆ ತುತ್ತೂರಿ ಎಂದು ಕರೆಯಲ್ಪಡುತ್ತೆ. ಇದ್ರ ಬಗ್ಗೆ ನಾವೇನೋ ಧ್ಯಾನ ಮಾಡ್ತಾ ಇದ್ದೀವಾ? ಇಲ್ಲ. ಯಾಕೆ ಇದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಲ್ಲ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಮಹಿಮೆಯ ಬೆಳಕನ್ನ ನಾವು ಪಡೆದುಕೊಂಡಿದ್ದೇ ಆದರೆ ಆ ಬೆಳಕನ್ನ ನಾವು ಪರರಿಗೆ ನೀಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬೆಳಕೇ ಉರಿತಾ ಇಲ್ಲ. ನಮ್ಮಲ್ಲಿ ಬೆಳಕೇ ಉರಿತಾ ಇಲ್ಲ ಅಂದಾಗ ಆ 5 ಮಂದಿ ವಿವೇಕಿ ಹೆಂಗಸರು 5 ಮಂದಿ ಅವಿವೇಕಿ ಹೆಂಗಸರು ಇದ್ದ ಹಾಗೆ 5 ಮಂದಿ ವಿವೇಕಿ ಹೆಂಗಸರು ಏನ್ ಮಾಡಿದ್ರು? ದೀಪ ಹಾಗೂ ಎಣ್ಣೆಯನ್ನ ಎರಡೂ ಇಟ್ಕೊಂಡಿದ್ರು. ಆಗ ಅವರ ದೀಪಗಳು ಉರಿತಿತ್ತು. ಆದ್ರೆ ಅವಿವೇಕಿಗಳು ಏನ್ ಮಾಡಿದ್ರು? ದೀಪ ಮಾತ್ರ ಇಟ್ಕೊಂಡಿದ್ರು, ಎಣ್ಣೆ ಇಟ್ಕೊಂಡಿರ್ಲಿಲ್ಲ. ಅದೇ ತರ ಆಗೋಗಿದೆ ನಮ್ಮ ಜೀವನ. ನಾವು ಕ್ರೈಸ್ತರಾಗಿದ್ದೀವಿ, ಪ್ರಭು ಯೇಸು ಕ್ರಿಸ್ತರ ಮಕ್ಕಳೆನಿಸಿಕೊಂಡಿದ್ದೀವಿ. ಆದರೆ ನಮ್ಮಲ್ಲಿ ಎಣ್ಣೆ ಇಲ್ಲದ ಕಾರಣ ನಾವು ಉರಿತಾ ಇಲ್ಲ. ಎಣ್ಣೆ ಇರಬೇಕು ಅಂತಂದ್ರೆ ಎಣ್ಣೆಗೂ ಕೂಡ ಒಂದು ಗೂಢಾರ್ಥ ಇದೆ. ಅದು ನಮ್ಮಲ್ಲಿ ಇರಬೇಕು. ಆ ಎಣ್ಣೆ ನಮ್ಮಲ್ಲಿ ಇರುವಾಗ ಖಂಡಿತವಾಗ್ಲೂ ನಾವು ನಮ್ಮಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಬೆಂಕಿ ಇದ್ದೇ ಇರುತ್ತೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವರ ಮನಸ್ಸುಗಳೆಲ್ಲ ಮಂಕಾಗಿಸಿದರೆ ಆದರೂ ಕೂಡ ಆ ವ್ಯಕ್ತಿ ಸತ್ಯವನ್ನ ಹುಡುಕಬೇಕು. ಇಲ್ಲ ದೇವ್ರೆ, ನನಗೆ ಯಾರು ಹೇಳ್ಕೊಳ್ಳಿಲ್ಲ, ನಾ ಇಷ್ಟು ದಿನ ಈ ತರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಹಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವರು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾದ ವಿವರದಿಂದ ತುಂಬಿದಂತಹ ಬೈಬಲ್ ಪುಸ್ತಕವನ್ನ ಹಿಂದೆ ಏನ್ ನಡೆದಿತ್ತು ಅಂದ್ರೆ, ಆದಿಕಾಂಡದಲ್ಲಿ ದೇವರು ಆಕಾಶವನ್ನ ಭೂಮಿಯಲ್ಲಿರುವ ಜೀವ ಜಂತುಗಳನ್ನ ಹೇಗೆ ಉಂಟು ಮಾಡಿದ್ರು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಅವರು ಪಾಪ ಮಾಡಿದ್ರು, ಏನಾದ್ರು ದೇವರ ಕೋಪ ಹೆಂಗೆ ಇಳಿದು ಬಂತು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ಒಂದು ಕುಟುಂಬವನ್ನು ದೇವರು ಉಳಿಸ್ತಾರೆ. ಯಾಕೆ ಉಳಿಸಿದ್ರು? ಯಾಕೆ ಆ ಕುಟುಂಬವನ್ನ ಉಳಿಸಿದ್ರು ದೇವರು? ಅದಾದ್ಮೇಲೆ ಯಾವ ರೀತಿ ಉಳಿಸಿದ್ರು ಅದರ ವಿವರಣೆಯನ್ನು ಕೂಡ ಈ ಬೈಬಲಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ಜನರು ಏನಾದ್ರು, ಯಾವ ರೀತಿ ವಿಶ್ವಾಸಭ್ರಷ್ಟರಾದ್ರು, ಯಾವ ರೀತಿ ಧರ್ಮದಿಂದ ಅಧರ್ಮದ ಕಡೆ ಹೋದ್ರು, ಅಧರ್ಮದ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಯಾವ ಪ್ರವಾದಿಗಳ ಮುಖಾಂತರ ದೇವರು ಎಚ್ಚರಿಕೆ ಕೊಟ್ಟರು. ಅದಾದ್ಮೇಲೆ ಯಾರು ಬರಬೇಕಾಗಿತ್ತು, ಯಾರು ಬಂದ್ರು, ಅವ್ರು ಯಾವ ರೀತಿ ಜೀವಿಸಿದ್ರು, ಯಾರ ಮುಖಾಂತರ ಈ ಧರೆಗೆ ಬಂದ್ರು. ನೋಡಿ, ಬೈಬಲಲ್ಲಿ ಪ್ರಭು ಯೇಸು ಕ್ರಿಸ್ತರು ಮಾತೆಮರಿಯರ ಮುಖಾಂತರ ಬಂದ್ರು ಎಂಬ ಆ ಒಂದು ವಾಕ್ಯ ಬರೆದಿರುವ ಕಾರಣ ನಮಗೆ ಇವತ್ತಿಗೆ ಗೊತ್ತಾಗಿದ್ದು ಮಾತೆಮರಿಯರ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ಹುಟ್ಟು ಬಂದ್ರು ಅಂತ. ಇಲ್ಲಾಂದ್ರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಏನ್ ನಡೀತು, ಮಾತೆಮರಿಯರು ಹೆಂಗ್ ಜೀವಿಸಿದ್ರು. ಪ್ರಭು ಯೇಸು ಕ್ರಿಸ್ತರು ಅವರ ಗರ್ಭ ಪ್ರವೇಶ ಆಗಬೇಕಾದ್ರೆ ಅವರ ಇಡೀ ಶರೀರ ಎಷ್ಟು ಪರಿಶುದ್ಧವಾಗಿತ್ತು ಅದನ್ನು ಕೂಡ ತಿಳಿಸಿದ್ದಾರೆ. ಅದಾದ್ಮೇಲೆ ಇನ್ನೊಬ್ರು ಪರಿಶುದ್ಧರು ಯಾರು? ಎಲಿಜಬೆತ್ ಅಮ್ಮ. ಅವ್ರು ಯಾವ ರೀತಿ ಇದ್ರು ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಪ್ರಭು ಯೇಸು ಕ್ರಿಸ್ತರು ಜನಿಸಿದ್ರು, ಎಲ್ಲಿ ಜನಿಸಿದ್ರು ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಪ್ರಭು ಯೇಸು ಕ್ರಿಸ್ತರು ಹೇಗೆ ಜೀವಿಸಿದ್ರು, ಅದಾದ್ಮೇಲೆ ಏನು ಬೋಧಿಸಿದ್ರು, ಯಾವ ತರ ಬೋಧಿಸಿದ್ರು ಎಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಟ್ಟ ಆದ್ಮೇಲೂ ಕೂಡ ಅವರ ಮಹಿಮೆಯನ್ನ ನಾವು ಕಾಣಲಿಲ್ಲ, ಅಥವಾ ಅವರ ಮಹಿಮೆಯನ್ನು ನಮ್ಮ ಕುಟುಂಬದವರು ಕಾಣಲಿಲ್ಲ, ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಇಸ್ಕಾರಿಯೋತ ಯೂದನಿಗೆ ಸಮಾನರು. ಯಾಕೆ ಅಂತ ಹೇಳಿದ್ರೆ ಇಸ್ಕಾರಿಯೋತ ಯೂದ ಹಣಕ್ಕಾಗಿ ಪ್ರಭುವನ್ನ ತೋರಿಸ್ಕೊಟ್ಟ. ಹಣಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನ ತೋರಿಸ್ಕೊಟ್ಟ. ಇವತ್ತು ನಾವು ಕೂಡ ಹಣಕ್ಕಾಗಿ, ಅಧಿಕಾರಕ್ಕಾಗಿ, ನಮ್ಮ ಸುಖಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನ ನಾವು ನಿರಾಕರಿಸ್ತಾ ಇದ್ದೀವಿ.
ಪ್ರಭು ಯೇಸು ಕ್ರಿಸ್ತರನ್ನು ನಾವು ನಿರಾಕರಿಸ್ತಾ ಇದ್ದೀವಿ. ದೇವರು ನಮ್ಮನ್ನ ಏನಕ್ಕೋಸ್ಕರ ಆರಿಸ್ಕೊಂಡ್ರು, ಏನ್ ಮಾಡಬೇಕಾಗಿತ್ತು, ಎಲ್ಲವನ್ನ ಮುಂಚಿತವಾಗಿಯೇ ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಸತ್ಯವನ್ನು ಅರಿತುಕೊಳ್ಳದೆ, ಸತ್ಯವನ್ನ ಪ್ರೀತಿಸದೆ, ಲೋಕದ ವ್ಯಕ್ತಿಗಳನ್ನು ನಂಬಿ, ಲೋಕದ ವಿಷಯಗಳ ಮೇಲೆ ಭರವಸೆ ಇಟ್ಟು, ಲೋಕದ ವ್ಯಕ್ತಿಗಳು ಹಾಗೂ ಲೋಕದ ವಿಷಯಗಳ ಮೇಲೆ ವಿಶ್ವಾಸ ಇಟ್ಟಾಗ ಖಂಡಿತವಾಗ್ಲೂ ನಾವು ಪ್ರಭುವನ್ನು ನಾವು ತಿರಸ್ಕಾರ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. 7 ತುತ್ತೂರಿಗಳು ತುಂಬಾ ಮುಖ್ಯವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 7 ತುತ್ತೂರಿಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಾದ ಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ, ಎಲ್ಲ ನಿಗೂಢವಾಗಿ ಬರೆಯಲ್ಪಟ್ಟಿದೆ. ಈ ವಿಷಯವನ್ನು ನಾವು ಧ್ಯಾನಿಸಬೇಕು. ಈ ಗೂಢಾರ್ಥವನ್ನು ನಾವು ಲೋಕಕ್ಕೆ ತಿಳಿಸಬೇಕು. ಈ ಲೋಕ ಸಂಪೂರ್ಣವಾಗಿ ಪ್ರಭುವಿನ ಎರಡನೇ ಬರುವಿಕೆಗೆ ಸಿದ್ಧರಾಗಬೇಕು. ಆ ಸಿದ್ಧತೆ ಮಾಡುವವರು ನಾವೇ. ಆ ಸಿದ್ಧತೆ ಮಾಡುವುದಕ್ಕಾಗಿ ಆರಿಸಿಕೊಂಡಂತಹ ಜನಾಂಗ ನಾವೇ, ಬೇರೆ ಯಾರು ಅಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ಯೋವೇಲ್ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 32 ಹೇಳುತ್ತೆ, ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನ ಹೊಂದುವರು. ಈಗ ದಿನಗಳಲ್ಲಿ ಏನಾಯ್ತು? ಸರ್ವೇಶ್ವರ ಸ್ವಾಮಿಗೆ ವಿರುದ್ಧವಾಗಿಯೇ, ಪ್ರಭು ಸತ್ಯಕ್ಕೆ ವಿರುದ್ಧವಾಗಿ, ಅಂದ್ರೆ ಸತ್ಯ ಅಂತ ಪ್ರಭು ಯೇಸು ಕ್ರಿಸ್ತರ ವಿರುದ್ಧವಾಗಿಯೇ, ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಇವರೇನ್ ಮಾಡ್ತಾ ಇದ್ದಾರೆ? ಜನರಿಗೆ ಮುಸುಕು ಹಾಕ್ತಾ ಇದ್ದಾರೆ, ಮುಸುಕು ಧರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ದಿನಗಳಲ್ಲಿ ನಾವು ಏನ್ ಮಾಡಬೇಕು? ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗಬೇಕು. ಹೇಗೆ ಸಿದ್ಧರಾಗಬೇಕು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆಯ ಬೆಳಕನ್ನು ನಾವು ಹೊಂದಿಕೊಳ್ಬೇಕು. ಆ ಮಹಿಮೆಯ ಬೆಳಕನ್ನು ಹೊಂದಿಕೊಂಡು ಕುಟುಂಬದಲ್ಲಿರುವವರು, ನಮ್ಮ ಸಹೋದರರು, ನಮ್ಮ ಸಹೋದರಿಯರು, ನಮ್ಮ ಧರ್ಮ ಕೇಂದ್ರ, ನಮ್ಮ ವಿಚಾರಣೆ, ನಮ್ಮ ಧರ್ಮಕ್ಷೇತ್ರ, ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಆ ಬೆಳಕನ್ನು ನೀಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ ಮೇಲೂ ಕೂಡ ನಾವು ಅವರ ಕಾರ್ಯಗಳನ್ನು, ಅವರು ಕೊಟ್ಟಂಥ ಕಾರ್ಯಗಳನ್ನು ನಾವು ಮಾಡದೆ ಹೋದರೆ ಖಂಡಿತವಾಗ್ಲೂ ಅವರ ಕಡು ಕೋಪಕ್ಕೆ ಮೊದಲನೇದಾಗಿ ಗುರಿಯಾಗೋದು ಯಾರು ಅಂದರೆ ನಾವೇ. ನಾವೇ. ಹೌದಾ ಅಂತ ಹೇಗೆ ನಾವು ನಂಬಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಒಂದು ವಾಕ್ಯ ಇದೆ ನೋಡಿ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಆ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ. ಧರ್ಮಶಾಸ್ತ್ರ ಅಂದರೆ ಬೈಬಲ್. ಹಾಗಾಗಿ ಬಹಳ ಎಚ್ಚರವಾಗಿರಬೇಕು. ನಮ್ಮ ಆತ್ಮವನ್ನು ನಾವು ರಕ್ಷಿಸಿಕೊಳ್ಳಬೇಕು. ನಮ್ಮ ಆತ್ಮವನ್ನು ರಕ್ಷಿಸಿಕೊಂಡ ಮೇಲೆ ನಮ್ಮ ಕುಟುಂಬದವರ ಆತ್ಮ, ನಮ್ಮ ಸಹೋದರ ಸಹೋದರಿಯರ ಆತ್ಮ, ಮತ್ತೆ ನಮ್ಮ ಧರ್ಮ ಕೇಂದ್ರ ಇದೆ, ಧರ್ಮ ಕೇಂದ್ರದ ಆತ್ಮಗಳು, ನಮ್ಮ ಊರಿನಲ್ಲಿರುವ ಆತ್ಮಗಳು, ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿರುವಂತಹ ಆತ್ಮಗಳು, ಕರ್ನಾಟಕ ರಾಜ್ಯದಲ್ಲಿರುವಂತಹ ಆತ್ಮಗಳು, ಭಾರತ ದೇಶದಲ್ಲಿರುವ, ಇಡೀ ಲೋಕದಲ್ಲಿರುವ ಆತ್ಮಗಳಿಗೆ ನಾವು ಬೆಳಕಾಗಿರಬೇಕು. ಸುಮ್ಮನೆ 4 ವಾಕ್ಯ ಗೊತ್ತಾದ ತಕ್ಷಣ ನಾವೇನ್ ಮಾಡ್ತೀವಿ? ಬೋಧಕರಂತ ಹೇಳಿ ನಾವೇನ್ ಮಾಡ್ತೀವಿ? ಬೋಧಿಸ್ಲಿಕ್ಕೆ ಹೋಗ್ತೀವಿ. ನಮ್ಮ ನಡೆ, ನುಡಿ, ನಡತೆ ಎಲ್ಲವನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು. ಅದು ಹೇಗೆ ಸಿದ್ಧ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ, ಲೋಕದ ಆತ್ಮದೊಂದಿಗಿರುವಾಗ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯವಿಲ್ಲ. ಲೋಕದ ಆತ್ಮದೊಂದಿಗೆ ನಾವು ಜೀವಿಸುವಾಗ ಪರಿಶುದ್ಧರಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ, ಪವಿತ್ರಾತ್ಮರು ಬಂದು ನಮ್ಮಲ್ಲಿ ವಾಸಿಸುವಾಗ ನಾವು ಸಂಪೂರ್ಣ ಪವಿತ್ರತೆಯನ್ನು ನಾವು ಹೊಂದಿಕೊಳ್ತೀವಿ. ಸಂಪೂರ್ಣವಾದ ಪವಿತ್ರತೆಯನ್ನು ನಾವು ಹೊಂದಿಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನು ನಾವು ಅರಿತುಕೊಳ್ಬೇಕು.
ಸತ್ಯವನ್ನು ಅರಿತುಕೊಳ್ಳದೆ ಹೋದರೆ ನಮ್ಮ ಮುಂದಿನ ಭವಿಷ್ಯ ನರಕ. ಸತ್ಯವನ್ನು ಅರಿತುಕೊಂಡು ಈಗಲೇ ನಾವು ಸಿದ್ಧರಾದರೆ ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ನಾವು ಪ್ರಕಾಶಮಾನವಾಗಿ ಹೊಳೆಯುವಾಗ ಆ ಪ್ರಕಾಶಮಾನವಾದ ಆ ಹೊಳಪು ಪ್ರಭು ಯೇಸು ಕ್ರಿಸ್ತನಿಗೆ ಗೊತ್ತಾಗುತ್ತೆ. ನನ್ನ ಛಾಯೆ ಅಲ್ಲಿದೆ, ಇದೋ ನನ್ನ ಛಾಯೆ ಅಲ್ಲಿದೆ. ಈಗ ನಾವು ಸಂಪೂರ್ಣವಾಗಿ ಲೋಕಕ್ಕೆ 80-90% ಸಮಯ ಕೊಟ್ಕೊಂಡು ಅದನ್ನು ಪ್ರೀತಿಸ್ಕೊಂಡು ನಾವು ನ್ಯಾಯ ತೀರ್ಪನ್ನ ಗೆಲ್ತೀನಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ನೀವು ಬಲಿಪೂಜೆ ಇಟ್ಟರೂ ಸಾಧ್ಯವಿಲ್ಲ, ಪ್ರತಿ ವಾರ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿದ್ರೂ ಸಾಧ್ಯವಿಲ್ಲ, ಅಥವಾ ಲೋಕದಲ್ಲಿರುವ ಯಾವ ಬೋಧಕರು ಬಂದರೂ ಸಾಧ್ಯವಿಲ್ಲ. ಯಾರು ನಿನಗೆ ಪರಲೋಕ ಕೊಡಿಸ್ತೀನಿ ಅಂತ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಪರಲೋಕಕ್ಕೆ ಹೋಗ್ಬೇಕಾ? ನಾವೇ ದುಡಿಬೇಕು, ನಾವೇ ಹೋಗ್ಬೇಕು. ಪರಲೋಕಕ್ಕೆ ನಮ್ಮ ಮಕ್ಕಳು ಬರಬೇಕಾ? ಖಂಡಿತವಾಗಲ್ಲ, ನಮ್ಮ ಮಕ್ಕಳೇ ದುಡಿಬೇಕು ಪರಲೋಕಕ್ಕೆ ಮಾತ್ರ. ಪರಲೋಕಕ್ಕೆ ಯಾರು ಹೋಗ್ಬೇಕು ಅಂತ ಬಯಸ್ತಾರೋ ಅವರೇ ಕಷ್ಟಪಟ್ಟು ದುಡಿದು ಪ್ರಭುವಿನೊಂದಿಗೆ ಜೀವಿಸುವಾಗ ಅವನ ನೂತನ ಸೃಷ್ಟಿಯಾಗ್ತಾನೆ. ಆ ನೂತನ ಸೃಷ್ಟಿಯೇ ಪರಲೋಕದ ಪ್ರವೇಶ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಪ್ರಭುವಿನ ಸಂದೇಶದಲ್ಲಿ ವಿಶ್ವಾಸ ಇಡಬೇಕು, ಭರವಸೆ ಇಡಬೇಕು. ನಂತರ ಅವರು ಏನು ಹೇಳಿದ್ರು, ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದ್ರು ಅದನ್ನು ನಾವು ಮಾಡಬೇಕು. ಲೋಕದ ವ್ಯಕ್ತಿಗಳು ಹೇಳೋದನ್ನು ನಾವು ಮಾಡಕ್ಕೆ ಹೋಗ್ಬಾರ್ದು. ಕೆಲವು ಜನ ಹೇಳ್ತಾರೆ, ನಾನು ದರ್ಶನ ಕಂಡೆ, ನನಗೆ ದೇವರಿಗೆ ತಿಳಿಸ್ಕೊಟ್ರು. ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ, ಬೈಬಲ್ಗೆ ವಿರುದ್ಧವಾಗಿ ಪರಲೋಕ ನನಗೆ ಯಾರಿಗೆ ಆಗಲಿ ದರ್ಶನ ಕೊಡೋದಿಲ್ಲ. ಬೈಬಲ್ಗೆ ವಿರುದ್ಧವಾಗಿ ಮಿತಿ ಮೀರಿ ಬೈಬಲಲ್ಲಿರುವ ವಾಕ್ಯಗಳಿಗೆ ವಿರುದ್ಧವಾಗಿ ಏನಾದರೂ ನಮಗೆ ದರ್ಶನಗಳು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ಇದು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಸೈತಾನನ ಕುತಂತ್ರನೇ ಆಗಿರುತ್ತೆ. ಬಹಳ ಎಚ್ಚರಿಕೆಯಾಗಿರಬೇಕು. ಹಾಗಾಗಿ ಬಹಳ ಎಚ್ಚರಿಕೆಯಾಗಿದ್ದು ಎಲ್ಲ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು, ಆಲಿಸಬೇಕು, ಆ ವಾಕ್ಯಗಳಲ್ಲಿ ವಿಶ್ವಾಸ ಇಡಬೇಕು, ನಂತರ ಅದರಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಮುಂದಿನ ತರಗತಿಯಲ್ಲಿ ನಾವು ಪ್ರಕಟಣೆ ಪುಸ್ತಕದ ಬಗ್ಗೆ ಸ್ವಲ್ಪ ಮೇಲ್ನೋಟಕ್ಕೆ ಕೆಲವು ವಿಷಯಗಳನ್ನು, ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಏಕೆ ಅಂತ ಹೇಳಿದ್ರೆ ಲೋಕದ ಮಿಥ್ಯವು ನಮಗೆ ಮುಸುಕು ಆಗ್ತಾ ಬರ್ತಾ ಇದೆ. ಈ ದಿನಗಳಲ್ಲಿ 24 ಗಂಟೆಗಳಲ್ಲಿ 6 ಗಂಟೆಗಳ ಸಮಯ ಪ್ರಾರ್ಥನೆ ಇಟ್ಟಿದ್ರು, ಅಥವಾ 6 ಗಂಟೆಗಳ ಸಮಯ ಒಂದು ಧ್ಯಾನಕೂಟ ಇಟ್ಟಿದ್ರು. ಯಾವುದೇ ವಿಷಯ ಇದ್ರೂ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಆ ಮಹಿಮೆ ಬೆಳಕನ್ನ ಜನರಿಗೆ ತೋರಿಸ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗೆ ನಾವಾಗಬಾರ್ದು. ನಾವೆಲ್ಲರೂ ಅವರ ಮಹಿಮೆಯ ಬೆಳಕನ್ನು ಮೊದಲು ಕಾಣಬೇಕು. ಕಂಡ ಮೇಲೆ ಆ ಬೆಳಕನ್ನು ಪರರಿಗೆ ನೀಡಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.